ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನಂತ ಹೇಳಿದ್ರೆ, ನಿಮಗೂ ಕುತೂಹಲ ಇದೆಯಾ ಆ ರೆಸಿಪಿ ಯಾವುದು ಅಂತ? ಇನ್ನೇನು ಬಂದುಬಿಡ್ತು ಗೌರಿ ಗಣೇಶ ಹಬ್ಬ. ಅದಕ್ಕೋಸ್ಕರ ನಾನು ಗಣೇಶನಿಗೆ ಇಷ್ಟವಾದ ಕಾಯಿ ಕಡುಬು ಮತ್ತು ಮೋದಕ ಎರಡು ರೆಸಿಪಿ ಕೂಡ ನಾನು ಇವತ್ತು ಮಾಡ್ತೇನೆ. ನೀವು ನೋಡಿಕೊಂಡು ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳಿ. ಇವಾಗ ಕಾಯಿ ಕಡುಬು ಮೋದಕನ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಒಂದು ಬಾಣಲಿ ತಗೊಂಡಿದ್ದೇನೆ ಮೋದಕ ಮಾಡಲಿಕ್ಕೆ. ಇವಾಗ ಮನೇಲೇ ಮಾಡ್ಕೊಂಡಿರೋ ತುಪ್ಪ ಹಾಕ್ತಾ ಇದ್ದೇನೆ 1 ಸ್ಪೂನು. ಮತ್ತು ಇನ್ನೂ 1 ಸ್ಪೂನ್ ಹಾಕ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ನೋಡಿ ಕರಗಿದೆ. 1 ಸ್ಪೂನು ಗಸಗಸೆ ತಗೊಂಡಿದ್ದೀನಿ. ಈಗ 1 ಸ್ಪೂನ್ ಗಸಗಸೆ ಆ್ಯಡ್ ಮಾಡಾಗಿದೆಯಲ್ಲ, ಈಗ 1 ಸ್ಪೂನ್ ಎಳ್ಳು ಹಾಕೊಳ್ಳೋಣ. ಅದು ಬಿಳಿ ಎಳ್ಳು. ನೋಡು, ಈ ಥರ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಈಗ 1 ಕಪ್ಪು ತುರಿದಿರೋ ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಸಿ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಕೊಬ್ಬರಿಲೂ ಕೂಡ ಮಾಡ್ಬೋದು, ನಾನು ಕಾಯಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಹಸಿ ವಾಸನೆ ಬರ್ತಿದೆ ಕಾಯಲ್ಲಿ. ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಆಗ್ತಾ ಇರಬೇಕು. ಅದು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಇವಾಗ ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ. ಈಗ ಆ್ಯಡ್ ಮಾಡೋಣ ಬೆಲ್ಲನ. ಸ್ವಲ್ಪ ಪಾಕ ಬರಬೇಕು ಬೆಲ್ಲ, ಅಲ್ಲಿವರೆಗೆ ಈ ಥರ ಕೈ ಆಡಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಪಾಕ ಕರಗ್ತಾ ಇದೆ ನೋಡ್ಬೋದು. ಇನ್ನು ಸ್ವಲ್ಪ ಇದು ಪಾಕ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಪರಿಮಳ ಬರ್ತಾ ಇದೆ. ಇವಾಗ ಏಲಕ್ಕಿ ಪೌಡರ್ ಸೇರಿಸ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮೋದಕದ ಆಧ್ಯಾತ್ಮಿಕ ಅರ್ಥ ಏನಂತ ಗೊತ್ತಾ? ಗಣೇಶನಿಗೆ ಮೋದಕ ಪ್ರಸಾದ ಅರ್ಪಿಸಿದರೆ ಅವನು ಭಕ್ತನಿಗೆ ಸಂತೋಷ, ಜ್ಞಾನ ಮತ್ತು ಸಮೃದ್ಧಿ ಕೊಡ್ತಾನೆ ಅಂತ ನಂಬಿಕೆ ಇದೆ. ತೆಂಗಿನಕಾಯಿ, ಬೆಲ್ಲ, ಎಳ್ಳು, ಸಿಹಿ ಹೂರಣಗಳು ಇದು ಒಳಗಿನ ಪ್ರಸಾದವಾಗಿ ಇಡೋದು ಸೂಚಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಗೌರಮ್ಮ ಮತ್ತು ಗಣಪತಿ ಇಬ್ಬರು ಹೊರಗೆ ಇಟ್ಟಿನ ಹೋಳಿಗೆ ಇರುವುದರಿಂದ ಜ್ಞಾನವನ್ನು ಕಾಪಾಡಿ ಹೊರಗಿನ ಜ್ಞಾನವನ್ನು ಇರಿಸಿಕೊಳ್ಳುವ ಸಂಕೇತ. ಗೌರಿ ಗಣೇಶ ಹಬ್ಬಕ್ಕೆ ಮೋದಕ ಮತ್ತು ಕಾಯಿ ಕಡುಬು ತುಂಬಾನೇ ಹಿಂದಿನ ಕಾಲದಿಂದ ಬಂದಿರೋ ಪದ್ಧತಿ. ಗಣೇಶ ಹಬ್ಬ ಬಂದ್ಬಿಡ್ತು ಅಂತಂದರೆ ಮಕ್ಕಳಿಂದ ದೊಡ್ಡವ್ರಿಗೂ ತುಂಬಾ ಖುಷಿ ಇರುತ್ತೆ. ಯಾಕೆ ಅಂತಂದರೆ ಎಲ್ಲ ಕಡೆನೂ ಗಣೇಶ ಗೌರಮ್ಮನ ಕೂರಿಸ್ತಾರೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಕೂರಿಸ್ತಾರೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಲಾಡು ಥರ ಬರ್ತಿದೆ, ಎಷ್ಟು ಚೆನ್ನಾಗಿ ಬರ್ತಿದೆ. ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಡ್ರೈ ಫ್ರೂಟ್ಸ್ ಎಲ್ಲ ತರ್ತರಿ ಮಾಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ಎಷ್ಟು ಸ್ಮೂತಾಗಿ, ಯಾವ ಥರ ರೌಂಡ್ಸ್ ಆಗಿ ಲಡ್ಡು ಥರ ಬರ್ತಿದೆ ನೋಡಿ. ಎಷ್ಟು ಸಣ್ಣ ಉಂಡೆ ಮಾಡ್ಕೋಬೇಕು. ಏಕಂತಂದರೆ ಮೋದಕನೂ ಚಿಕ್ಕದು ಇರುತ್ತಲ್ವ ಮೋದಕ ಮಾಡೋದು, ಅದಕ್ಕೋಸ್ಕರ ದಪ್ಪ ಉಂಡೆ ಮಾಡಬಾರ್ದು. ಅದಕ್ಕೆ ಚಿಕ್ಕ ಉಂಡೆಗಳೇ ಮಾಡ್ಕೋಬೇಕು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಇದರಲ್ಲಿ 1 ಕಪ್ ನೀರು ಹಾಕ್ತಾ ಇದ್ದೇನೆ ನೋಡಿ.
ಇದು ಸ್ವಲ್ಪ ಕುದೀಲಿ, ಆಮೇಲೆ ಹಿಟ್ಟು ಹಾಕೋಣ. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಜರಡಿ ಹಿಡಿದು ಇಟ್ಟಿದ್ದೆ, ಇವಾಗ ಇಲ್ಲಿಗೆ ಹಾಕ್ಕೊಳ್ಳೋಣ ಸ್ವಲ್ಪನ. ಈಗ ಈ ಥರ ಮಿಕ್ಸ್ ಮಾಡಬೇಕು, ಗಂಟಾಗಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇವಾಗ ಆಗಿರುತ್ತೆ ನೋಡಿ, ಈ ಥರ ಕುದಿಬೇಕು. ಇಲ್ಲ ಅಂತಂದರೆ ಹಸಿ ಹಸಿ ಥರ ಇರುತ್ತೆ, ನೀಟಾಗಿ ಬೆಂದಿರಬೇಕು ಅಕ್ಕಿ ಹಿಟ್ಟೆಲ್ಲ. ನೋಡಿ ಈ ಥರ. ಈಗ ಹಿಟ್ಟು ಸೇರಿಸ್ಕೊಳ್ಳೋಣ. ಎರಡು ಕಪ್ ಹಾಕಿದ್ದೀನಿ. ಇವಾಗ ಇನ್ನು ಸ್ವಲ್ಪ ಹಾಕೊಳ್ಳೋಣ. ಈಗ ಅದು ಹಿಟ್ಟು ಚೆನ್ನಾಗಿ ಬೇಯಬೇಕು. ಇವಾಗ ಚೆನ್ನಾಗಿ ಬೆಂದ ನಂತರ ಆಮೇಲೆ ಅದನ್ನು ನೀಟಾಗಿ ಮ್ಯಾಶ್ ಮಾಡೋಣ. ಈ ಥರ ಉಂಡೆ ಬರಬೇಕು. ನೋಡು ಎಷ್ಟು ಸ್ಮೂತ್ ಇದೆ, ಚೆನ್ನಾಗಿದೆ. ಈ ಥರ ಬಂದರೆ ಮೋದಕ ಚೆನ್ನಾಗಿ ಬರುತ್ತೆ. ನೋಡು ಈ ಥರ ಎಷ್ಟು ಸ್ಮೂತ್ ಆಗಿದೆ ಅಂತ. ಹಿಂಗೆ ಬರಬೇಕು, ಹಿಂಗೆ 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 ಈ ಥರ. ಹೌದಾ? ಹೌದು. ಈ ಥರ ಹಿಂಗೆ ಹಾಕೋಬೇಕು ನೋಡಿ, ಈ ಥರ. ಆಗ ನೋಡ್ಬೋದು ಮೋದಕ ರೆಡಿ ಆಯಿತು. ಒಂದು 3 ಇಂಗ್ರೀಡಿಯೆಂಟ್ಸ್ ತಗೊಂಡು ಈಸಿಯಾಗಿ ಮೋದಕ ಮತ್ತು ಸಿಹಿ ಕಡುಬು ಮಾಡ್ಕೋಬೋದು ಫ್ರೆಂಡ್ಸ್. ಇದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನೀವು ಕೂಡ ಈ ರೆಸಿಪಿನ ನೋಡಿಕೊಂಡು ಮಾಡ್ಕೋಬಹುದು. ಉಂಡೆ ಮಾಡ್ಕೊಂಡು ಈಗ ಒತ್ಕೊಳ್ಳೋಣ. ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಗೌರಿ ಗಣೇಶ ಹಬ್ಬಕ್ಕೆ ನಮ್ಮನೇಲೆ ಮಾಡಿಕೊಂಡು ಪ್ರಸಾದವಾಗಿ ದೇವರಿಗೆ ಇಡ್ಬೋದು. ಈ ಥರ ಹಾಕೋಬೇಕು. ಈ ಥರ ಇದು ಹಾಕ್ಕೊಂಡು ಇದು ಹೀಗೆ ಮಾಡಬೇಕು. ಇದು ಹೀಗೆ ಇದನ್ನು ತೆಗಿಬೇಕು, ವೇಸ್ಟ್ ಆಗಿರೋದನ್ನ. ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಂದಿದೆಯಲ್ಲ. ನಂತರ ಸಿಹಿ ಕಡುಬನ್ನ 1 by 1 ಮಾಡಿಕೊಂಡು ಈ ಥರ ಹೋಗಬೇಕು. ಗಣೇಶ ಹಬ್ಬ ಬಂದುಬಿಡ್ತು ಅಂತಂದರೆ ಮಕ್ಕಳಿಂದ ದೊಡ್ಡವ್ರಿಗೂ ತುಂಬಾ ಖುಷಿ ಇರುತ್ತೆ. ಯಾಕೆ ಅಂತಂದರೆ ಎಲ್ಲ ಕಡೆಯೂ ಗಣೇಶ ಗೌರಮ್ಮನ ಕೂರಿಸ್ತಾರೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಕೂರಿಸ್ತಾರೆ. ಅದಕ್ಕೋಸ್ಕರ ಸಿಹಿ ಕಡುಬು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಮೋದಕ ಕೂಡ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋಣ. ಕಾಯಿ ಕಡುಬು ಕೂಡ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.